ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತೀಯ ಸೇನೆ ಸಮರಾಭ್ಯಾಸಕ್ಕೆ ಪಾಕಿಗಳು ಈಗ ಪತ್ರಗುಟ್ಟಿದ್ದಾರೆ. ಪಾಕ್ ವಿರುದ್ಧ ಕೇಂದ್ರ ಸರ್ಕಾರ ರಣಕಹಳೆ ಮೊಳಗಿಸಿದೆ. ಮೋದಿ ನಿವಾಸದಲ್ಲಿ ಸತತ 5 ಗಂಟೆಗಳ ಕಾಲ ನಡೆದಿರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಸದ್ಯ 10 ಹಲವು ಮಹತ್ವದ ನಿರ್ಧಾರಗಳು ಹೊರಬಿದ್ದಿದ್ದು. ಆದಷ್ಟು ಬೇಗ ರಕ್ತ ಪಿಪಾಸು ಪಾಕ್ ವಿರುದ್ಧ ಕದನಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಲಿದೆ. ಆ ಕುರಿತ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಸಶಸ್ತ್ರ ಪಡೆಗಳ 3 ಮುಖ್ಯಸ್ಥರ ಜೊತೆ ಸಭೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆಸಿದ ಉಗ್ರರು ಹಾಗೂ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವುದಕ್ಕೆ ಕೇಂದ್ರ ಸರ್ಕಾರ ರಣತಂತ್ರ ಹಣಿಯುತ್ತಿದೆ. ರಕ್ತ ಬೀಜಾಸುರನ್ನ ಹೊಸಕ್ಕೆ ಹಾಕುವ ಶಪಥ ಮಾಡಿದೆ. ತಮ್ಮ ನಿವಾಸದಲ್ಲಿ ಸಶಸ್ತ್ರ ಪಡೆಗಳ 3 ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಸಭೆ ನಡೆಸಿದರು. ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ನೌಕಾಸೇನಾ ಮುಖ್ಯಸ್ಥ ದಿನೇಶ್ ತ್ರಿಪಾಠಿ, ವಾಯುಸೇನೆ ಮುಖ್ಯಸ್ಥ ಅಮರ್ಪ್ರೀತ್ ಸಿಂಗ್ ಜೊತೆ ಸಭೆ ಮಾಡಿದರು. ಸುಮಾರು 5 ಗಂಟೆಗಳ ಕಾಲ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಭಾಗಿಯಾಗಿದ್ದರು. ಹಾಗಾದರೆ ಸರ್ಕಾರದ ಮುಂದಿನ ನಡೆ ಏನು ಅನ್ನೋದನ್ನ ನೋಡೋದಾದ್ರೆ, ಮುಂದಿನ ನಡೆ ಏನು? ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಪಾಕ್ ವಿರುದ್ಧ 3 ಸೇನೆಗಳಿಂದ ಸರ್ಜಿಕಲ್ ಸ್ಟ್ರೈಕ್ ಸಾಧ್ಯತೆ ಇದೆ. ಗಡಿ ಮತ್ತಷ್ಟು ಬಲಪಡಿಸಿ ಟಕ್ಕರ್ ನೀಡುವ ಸಾಧ್ಯತೆ ಇದೆ. ಗಡಿ ಬಲಗೊಳಿಸಿದ ಬಳಿಕ ದಾಳಿಗೆ ನಿರ್ಧಾರದ ಬಗ್ಗೆ ಚರ್ಚೆ ನಡೆಸಲಾಯಿತು. ಪಾಕ್ ಮುಂದಿನ ನಡೆ ನೋಡಿಕೊಂಡು ದಾಳಿ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಸಮರಾಭ್ಯಾಸ. ಪಾಕ್ಗೆ ತಕ್ಕ ಉತ್ತರ ಕೊಡೋದಕ್ಕೆ ನೌಕಾದಳ ಸಮರಾಭ್ಯಾಸ ಶುರು ಮಾಡಿದೆ. ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಅಲರ್ಟ್ ಆಗಿದೆ. ಮತ್ತೊಂದು ಮಹಾ ಸಮರಾಭ್ಯಾಸಕ್ಕೆ ನೆವಿ ಮುಂದಾಗಿದೆ. ಯುದ್ಧಾಭ್ಯಾಸ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಪರೀಕ್ಷೆ ನಡೆಸಲಿದೆ. ಪಾಕ್ಗೆ ಈಗಾಗಲೇ ಆತಂಕ ಶುರುವಾಗಿದೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಪಾಕ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ಮೋದಿ ಮುಂದಾಗಿದ್ದಾರಂತೆ. 3 ಸೇನೆಗಳು ಪಾಕಿಗಳ ಮೇಲೆ ದಾಳಿ ಮಾಡಿ ತಕ್ಕ ಪಾಠ ಕಲಿಸುವುದಕ್ಕೆ ಸರ್ವಸನ್ನದ್ದವಾಗಿರುವುದಂತೂ ದಿಟ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತೀಯ ಸೇನೆ ಸಮರಾಭ್ಯಾಸಕ್ಕೆ ಪಾಕಿಗಳು ಈಗ ಪತ್ರಗುಟ್ಟಿದ್ದಾರೆ. ಪಾಕ್ ವಿರುದ್ಧ ಕೇಂದ್ರ ಸರ್ಕಾರ ರಣಕಹಳೆ ಮೊಳಗಿಸಿದೆ. ಮೋದಿ ನಿವಾಸದಲ್ಲಿ ಸತತ 5 ಗಂಟೆಗಳ ಕಾಲ ನಡೆದಿರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಸದ್ಯ 10 ಹಲವು ಮಹತ್ವದ ನಿರ್ಧಾರಗಳು ಹೊರಬಿದ್ದಿದ್ದು. ಆದಷ್ಟು ಬೇಗ ರಕ್ತ ಪಿಪಾಸು ಪಾಕ್ ವಿರುದ್ಧ ಕದನಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಲಿದೆ. ಆ ಕುರಿತ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಸಶಸ್ತ್ರ ಪಡೆಗಳ 3 ಮುಖ್ಯಸ್ಥರ ಜೊತೆ ಸಭೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆಸಿದ ಉಗ್ರರು ಹಾಗೂ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವುದಕ್ಕೆ ಕೇಂದ್ರ ಸರ್ಕಾರ ರಣತಂತ್ರ ಹಣಿಯುತ್ತಿದೆ. ರಕ್ತ ಬೀಜಾಸುರನ್ನ ಹೊಸಕ್ಕೆ ಹಾಕುವ ಶಪಥ ಮಾಡಿದೆ. ತಮ್ಮ ನಿವಾಸದಲ್ಲಿ ಸಶಸ್ತ್ರ ಪಡೆಗಳ 3 ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಸಭೆ ನಡೆಸಿದರು. ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ನೌಕಾಸೇನಾ ಮುಖ್ಯಸ್ಥ ದಿನೇಶ್ ತ್ರಿಪಾಠಿ, ವಾಯುಸೇನೆ ಮುಖ್ಯಸ್ಥ ಅಮರ್ಪ್ರೀತ್ ಸಿಂಗ್ ಜೊತೆ ಸಭೆ ಮಾಡಿದರು. ಸುಮಾರು 5 ಗಂಟೆಗಳ ಕಾಲ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಭಾಗಿಯಾಗಿದ್ದರು. ಹಾಗಾದರೆ ಸರ್ಕಾರದ ಮುಂದಿನ ನಡೆ ಏನು ಅನ್ನೋದನ್ನ ನೋಡೋದಾದ್ರೆ, ಮುಂದಿನ ನಡೆ ಏನು? ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಪಾಕ್ ವಿರುದ್ಧ 3 ಸೇನೆಗಳಿಂದ ಸರ್ಜಿಕಲ್ ಸ್ಟ್ರೈಕ್ ಸಾಧ್ಯತೆ ಇದೆ. ಗಡಿ ಮತ್ತಷ್ಟು ಬಲಪಡಿಸಿ ಟಕ್ಕರ್ ನೀಡುವ ಸಾಧ್ಯತೆ ಇದೆ. ಗಡಿ ಬಲಗೊಳಿಸಿದ ಬಳಿಕ ದಾಳಿಗೆ ನಿರ್ಧಾರದ ಬಗ್ಗೆ ಚರ್ಚೆ ನಡೆಸಲಾಯಿತು. ಪಾಕ್ ಮುಂದಿನ ನಡೆ ನೋಡಿಕೊಂಡು ದಾಳಿ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಸಮರಾಭ್ಯಾಸ. ಪಾಕ್ಗೆ ತಕ್ಕ ಉತ್ತರ ಕೊಡೋದಕ್ಕೆ ನೌಕಾದಳ ಸಮರಾಭ್ಯಾಸ ಶುರು ಮಾಡಿದೆ. ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಅಲರ್ಟ್ ಆಗಿದೆ. ಮತ್ತೊಂದು ಮಹಾ ಸಮರಾಭ್ಯಾಸಕ್ಕೆ ನೆವಿ ಮುಂದಾಗಿದೆ. ಯುದ್ಧಾಭ್ಯಾಸ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಪರೀಕ್ಷೆ ನಡೆಸಲಿದೆ. ಪಾಕ್ಗೆ ಈಗಾಗಲೇ ಆತಂಕ ಶುರುವಾಗಿದೆ.
ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಪಾಕ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ಮೋದಿ ಮುಂದಾಗಿದ್ದಾರಂತೆ. ಮೂರು ಸೇನೆಗಳು ಪಾಕಿಗಳ ಮೇಲೆ ದಾಳಿ ಮಾಡಿ ತಕ್ಕ ಪಾಠ ಕಲಿಸುವುದಕ್ಕೆ ಸರ್ವ ಸನ್ನದ್ದವಾಗಿರುವುದಂತೂ ದಿಟ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತೀಯ ಸೇನೆ ಸಮರಾಭ್ಯಾಸಕ್ಕೆ ಪಾಕಿಗಳು ಈಗ ಪತ್ರಗುಟ್ಟಿದ್ದಾರೆ. ಪಾಕ್ ವಿರುದ್ಧ ಕೇಂದ್ರ ಸರ್ಕಾರ ರಣಕಹಳೆ ಮೊಳಗಿಸಿದೆ. ಮೋದಿ ನಿವಾಸದಲ್ಲಿ ಸತತ 5 ಗಂಟೆಗಳ ಕಾಲ ನಡೆದಿರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಸದ್ಯ 10 ಹಲವು ಮಹತ್ವದ ನಿರ್ಧಾರಗಳು ಹೊರಬಿದ್ದಿದ್ದು. ಆದಷ್ಟು ಬೇಗ ರಕ್ತ ಪಿಪಾಸು ಪಾಕ್ ವಿರುದ್ಧ ಕದನಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಲಿದೆ. ಆ ಕುರಿತ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಸಶಸ್ತ್ರ ಪಡೆಗಳ 3 ಮುಖ್ಯಸ್ಥರ ಜೊತೆ ಸಭೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆಸಿದ ಉಗ್ರರು ಹಾಗೂ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವುದಕ್ಕೆ ಕೇಂದ್ರ ಸರ್ಕಾರ ರಣತಂತ್ರ ಹಣಿಯುತ್ತಿದೆ. ರಕ್ತ ಬೀಜಾಸುರನ್ನ ಹೊಸಕ್ಕೆ ಹಾಕುವ ಶಪಥ ಮಾಡಿದೆ. ತಮ್ಮ ನಿವಾಸದಲ್ಲಿ ಸಶಸ್ತ್ರ ಪಡೆಗಳ 3 ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಸಭೆ ನಡೆಸಿದರು. ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ನೌಕಾಸೇನಾ ಮುಖ್ಯಸ್ಥ ದಿನೇಶ್ ತ್ರಿಪಾಠಿ, ವಾಯುಸೇನೆ ಮುಖ್ಯಸ್ಥ ಅಮರ್ಪ್ರೀತ್ ಸಿಂಗ್ ಜೊತೆ ಸಭೆ ಮಾಡಿದರು. ಸುಮಾರು 5 ಗಂಟೆಗಳ ಕಾಲ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಭಾಗಿಯಾಗಿದ್ದರು. ಹಾಗಾದರೆ ಸರ್ಕಾರದ ಮುಂದಿನ ನಡೆ ಏನು ಅನ್ನೋದನ್ನ ನೋಡೋದಾದ್ರೆ, ಮುಂದಿನ ನಡೆ ಏನು? ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಪಾಕ್ ವಿರುದ್ಧ 3 ಸೇನೆಗಳಿಂದ ಸರ್ಜಿಕಲ್ ಸ್ಟ್ರೈಕ್ ಸಾಧ್ಯತೆ ಇದೆ. ಗಡಿ ಮತ್ತಷ್ಟು ಬಲಪಡಿಸಿ ಟಕ್ಕರ್ ನೀಡುವ ಸಾಧ್ಯತೆ ಇದೆ. ಗಡಿ ಬಲಗೊಳಿಸಿದ ಬಳಿಕ ದಾಳಿಗೆ ನಿರ್ಧಾರದ ಬಗ್ಗೆ ಚರ್ಚೆ ನಡೆಸಲಾಯಿತು. ಪಾಕ್ ಮುಂದಿನ ನಡೆ ನೋಡಿಕೊಂಡು ದಾಳಿ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಸಮರಾಭ್ಯಾಸ. ಪಾಕ್ಗೆ ತಕ್ಕ ಉತ್ತರ ಕೊಡುವುದಕ್ಕೆ ನೌಕಾದಳ ಸಮರಾಭ್ಯಾಸ ಶುರು ಮಾಡಿದೆ. ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಅಲರ್ಟ್ ಆಗಿದೆ. ಮತ್ತೊಂದು ಮಹಾ ಸಮರಾಭ್ಯಾಸಕ್ಕೆ ನೆವಿ ಮುಂದಾಗಿದೆ. ಯುದ್ಧಾಭ್ಯಾಸ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಪರೀಕ್ಷೆ ನಡೆಸಲಿದೆ. ಪಾಕ್ಗೆ ಈಗಾಗಲೇ ಆತಂಕ ಶುರುವಾಗಿದೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಪಾಕ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ಮೋದಿ ಮುಂದಾಗಿದ್ದಾರಂತೆ. 3 ಸೇನೆಗಳು ಪಾಕಿಗಳ ಮೇಲೆ ದಾಳಿ ಮಾಡಿ ತಕ್ಕ ಪಾಠ ಕಲಿಸುವುದಕ್ಕೆ ಸರ್ವ ಸನ್ನದ್ದವಾಗಿರುವುದಂತೂ ದಿಟ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತೀಯ ಸೇನೆ ಸಮರಾಭ್ಯಾಸಕ್ಕೆ ಪಾಕಿಗಳು ಈಗ ಪತ್ರಗುಟ್ಟಿದ್ದಾರೆ. ಪಾಕ್ ವಿರುದ್ಧ ಕೇಂದ್ರ ಸರ್ಕಾರ ರಣಕಹಳೆ ಮೊಳಗಿಸಿದೆ. ಮೋದಿ ನಿವಾಸದಲ್ಲಿ ಸತತ 5 ಗಂಟೆಗಳ ಕಾಲ ನಡೆದಿರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ